ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೆನ್ನೆಯ ದಿನ ನಿಮಗೆಲ್ಲರಿಗೂ ಕೂಡ ಅಂದರೆ ಫ್ರೆಷರ್ಸ್ ಅಂತ ಹೇಳಿದರೆ ಈ ವರ್ಷ ದ್ವಿತೀಯ PUC ಓದುತ್ತಿರುವ ಮಕ್ಕಳಿಗೆ ಆಯಿತಾ, ಫಸ್ಟ್ ಇಯರಿಂದ ಪ್ರಮೋಟ್ ಆಗಿಬಿಟ್ಟು ಸೆಕೆಂಡ್ ಇಯರಿಗೆ ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಯಾರೆಲ್ಲ ವಿಡಿಯೋನ ವಾಚ್ ಮಾಡಿಲ್ವೋ ದಯವಿಟ್ಟು ಆ ವಿಡಿಯೋನ ಚೆಕ್ಔಟ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ಬಂದು ಮತ್ತೆ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿರುತ್ತೆ. ಯಾರಿಗಾಗಿರುತ್ತೆ ಅಂತ ಹೇಳಿದರೆ ಕರೆಕ್ಟಾಗಿ ಇಲ್ಲಿ ಬರೆದಿದ್ದೀನಿ, ರಿಪೀಟರ್ಸ್ ಅಂತ ಇದೆ ಹಾಗೂ ಇಂಪ್ರೂವ್ಮೆಂಟ್ ಅಂತ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಹೋದ ವರ್ಷ ಈ ವರ್ಷ ಪಾಸ್ ಆಗಬೇಕು ಅಂತ ಎಕ್ಸಾಮ್ 1ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಪ್ರೊಸೀಜರ್ ಏನಿರುತ್ತೆ, ಕಾಲೇಜಿಗೆ ಹೋಗಬೇಕು ಅಥವಾ ತಾವೇ ತಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಅಂತ, ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕು ಅಂತ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಈಗ ಈ ಒಂದು ವಿಡಿಯೋದಲ್ಲಿ ನೋಡಲಿದ್ದೇವೆ. ಇದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಇಂಪ್ರೂವ್ಮೆಂಟ್ ಅಂತ ಬರೆದಿದ್ದೇನೆ. ಇಂಪ್ರೂವ್ಮೆಂಟಲ್ಲಿ ಎರಡು ರೀತಿ ಇಂಪ್ರೂವ್ಮೆಂಟ್ ಇದೆ. ಫಸ್ಟ್ ಟೈಮ್ ಇಂಪ್ರೂವ್ಮೆಂಟ್, ಸೆಕೆಂಡ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಇದೆ. ಈ ಫಸ್ಟ್ ಟೈಮ್ ಇಂಪ್ರೂವ್ಮೆಂಟಿಗೆ ದುಡ್ಡು ಕಡಿಮೆ ಇರುತ್ತೆ, ಸೆಕೆಂಡ್ ಟೈಮ್ ಇಂಪ್ರೂವ್ಮೆಂಟಿಗೆ ದುಡ್ಡು ಸ್ವಲ್ಪ ಜಾಸ್ತಿ ಇರುತ್ತೆ. ಸೆಕೆಂಡ್ ಟೈಮ್ ಇಂಪ್ರೂವ್ಮೆಂಟ್ ಅಂದರೆ ಅರ್ಥ ಆಗುತ್ತೆ ಅನಿಸುತ್ತೆ. ಎಕ್ಸಾಮ್ 1 ಬರೆದು ಎಕ್ಸಾಮ್ 2 ಬರ್ಕೊಂಡು ಎಕ್ಸಾಮ್ 3 ಬರ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳು ಮತ್ತೆ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ಈಗ ಒಂದೊಂದಾಗಿ ಇದರ ಒಂದು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡೋಣ. ಸಂಪೂರ್ಣವಾಗಿ ಅರ್ಥ ಆಯಿತು ಅನಿಸುತ್ತೆ. ರಿಪೀಟರ್ಸ್ ಅಂತ ಹೇಳಿದರೆ ಫೇಲ್ ಆದಂಥ ವಿದ್ಯಾರ್ಥಿಗಳು, ಇಂಪ್ರೂವ್ಮೆಂಟ್ ಅಂತ ಹೇಳಿದರೆ ಮಾರ್ಕ್ಸ್ ಕಡಿಮೆ ಬಂದಿದ್ದಾವೆ. ನಿಮಗೆ ಅನ್ನಿಸ್ತಾ ಇದೆ ಅಯ್ಯೋ ಭಾಳ ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀನಿ, ನನಗೆ ಯಾವುದು ಕೆಲಸ ಸಿಗಲ್ಲ ಮುಂದೆ, ಹಾಗಾಗಿ ನಾನು ಸೆಕೆಂಡ್ ಇಯರ್ PUCನಲ್ಲಿ ಒಳ್ಳೆಯ ಅಂಕಗಳನ್ನು ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ತಂದ್ಕೋಬೇಕು ಅಂತ ಮತ್ತೆ ಪುನಃ ತಾವುಗಳು ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಎಕ್ಸಾಮನ್ನು ಬರೀತಾಯಿದ್ರೆ ಅಂಥ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಆಗಿರುತ್ತೆ. ಆಯಿತಾ, ಫ್ರೆಷರ್ಸ್ಗೆ ನೆನ್ನೆ ವಿಡಿಯೋ ಅಪ್ಲೋಡನ್ನು ಮಾಡಿದ್ದೇನೆ. ಹೋಪ್ ಯು ಎಂಜಾಯ್ಡ್ ಇಟ್. ಅದನ್ನು ಫಾಲೋ ಮಾಡಿ ತಪ್ಪದೆ ಫ್ರೆಷರ್ಸ್ ವಿದ್ಯಾರ್ಥಿಗಳು. ಈ ರಿಪೀಟರ್ಸ್ ಹಾಗೂ ಇಂಪ್ರೂವ್ಮೆಂಟ್ಗಾಗಿ ಅಪ್ಲಿಕೇಶನನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳೇ ನಿಮಗೆ ಒಂದೇ ಒಂದು ಇರುವಂಥದ್ದು ಅದು ಆನ್ಲೈನ್ ಅಂತ. ಯಾಕಂದರೆ ಆಫ್ಲೈನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ತಾವುಗಳು ಮುಜುಗರದಿಂದ ಕಾಲೇಜಿಗೆ ಹೋಗ್ತಾಯಿದ್ರಿ, ಫೇಲ್ ಆಗಿಬಿಟ್ಟಿದ್ದೀನಿ, ಹೆಂಗೆ ಮುಖ ತೋರಿಸ್ಬೇಕು ಪ್ರಾಂಶುಪಾಲರಿಗೆ, ಆಫೀಸಿಗೆ ಹಾಗೂ ಆ ಕಾಲೇಜಿನ ಲೆಕ್ಚರ್ಸ್ಗಳಿಗೆ ಹೇಗೆ ಅಂತ, ಹಾಗೂ ಅವರು ನಿಮಗೆ ಕರೆಕ್ಟಾಗಿ ಕಮ್ಯುನಿಕೇಷನ್ ಮಾಡ್ತಾ ಇರಲಿಲ್ಲ ಅಂದರೆ ನಿಮಗೆಲ್ಲ ಒಂದು ಕಡೆ ಮುಜುಗರ ಅನ್ನಿಸ್ತಾ ಇತ್ತು, ಹೌದಲ್ವ? ಹಾಗಾಗಿ ಈಗ ಗೌರ್ಮೆಂಟ್ನವ್ರು ಏನು ಮಾಡಿದ್ದಾರೆ ಅಂದರೆ PUC ಬೋರ್ಡ್ ವತಿಯಿಂದ ಯಾವುದೇ ರೀತಿಯಾದಂಥ ತಾವುಗಳು ಆಫ್ಲೈನಲ್ಲಿ ಅಪ್ಲಿಕೇಶನನ್ನೇ ಸಲ್ಲಿಸುವ ಹಾಗಿಲ್ಲ. ಡೈರೆಕ್ಟಾಗಿ ತಾವುಗಳು ತಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ಕೂತ್ಕೊಂಡು ಆರಾಮಾಗಿ ತಮ್ಮ ಮೊಬೈಲಲ್ಲೇ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಯಾವ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಅಂದರೆ ಎಷ್ಟು ವಿಷಯಗಳು ಫೇಲ್ ಆಗಿದ್ದೀರಿ ಅಷ್ಟು ವಿಷಯಗಳ ಅಪ್ಲಿಕೇಶನನ್ನು ಆಯಿತಾ ತಾವುಗಳಲ್ಲಿ ಫಿಲಪ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಆ ಒಂದು ಏನಂತೀರ ತಾವುಗಳು ಏನು ರಿಕ್ವೆಸ್ಟು ನಿಮ್ಮ ಕಾಲೇಜಿಗೆ ಹೋಗುತ್ತೆ. ಇಷ್ಟು ಫೆಸಿಲಿಟಿಯನ್ನು ಗೌರ್ಮೆಂಟ್ ವತಿಯಿಂದ ಮಾಡಿಕೊಟ್ಟಿದ್ದಾರೆ PUC ಬೋರ್ಡ್ ವತಿಯಿಂದ. ಬನ್ನಿ ಈಗ ಇದಕ್ಕೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಸ್ವಲ್ಪ ನೋಡೋಣ. ಮೊದಲು ರಿಜಿಸ್ಟ್ರೇಷನ್ ಪ್ರೋಸೆಸ್ ನಿಮ್ಮ ಮೊಬೈಲಲ್ಲಿ ಮಾಡ್ಕೋಬೇಕು ಅಂತ ಹೇಳಿದರೆ, ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಎಕ್ಸಾಮ್ 1ಗೆ ಮೊದಲು ಒಂದು ಮೊಬೈಲ್ ನಂಬರ್ ಬೇಕು. ಮೊಬೈಲ್ ನಂಬರಿಗೆ ಭಾಳ ಜನ ಮೆಸೇಜ್ ಹಾಕ್ತಾಯಿದ್ದೀರಾ, ಸರ್ OTP ಬರ್ತಾಯಿಲ್ಲ ಅಂತ. OTP ಯಾರಿಗೆ ಬರಲ್ಲ ಅಂತ ಹೇಳಿದರೆ ಮೊಬೈಲೇ ರೀಚಾರ್ಜ್ ಇರಲ್ಲ ಅಂಥ ಮೊಬೈಲ್ಗಳಿಗೆ OTPನೇ ಬರಲ್ಲ. ದಯವಿಟ್ಟು ಅಂಥ ಮೊಬೈಲನ್ನು ತಗೊಂಡು ತಾವುಗಳು ರಿಜಿಸ್ಟ್ರೇಷನ್ ಮಾಡ್ಕೋಬೇಡಿ. ಆಯಿತಾ, ನಿಮ್ಮ ಅಪ್ಪಾಜಿದು ತಗೊಳ್ಳಿ ಅಥವಾ ಮನೆಯಲ್ಲಿ 24 ಅವರ್ಸ್ ರೀಚಾರ್ಜ್ ಇರುತ್ತಲ್ವ, ಇನ್ಕಮಿಂಗ್ ಔಟ್ಗೋಯಿಂಗ್ ಎರಡೂ ಕೂಡ ಕಾಲ್ ಅದಕ್ಕೆ ಚೆನ್ನಾಗಿರಬೇಕು. ಎಲ್ಲಿಯವರೆಗೂ ಅಂತ ಹೇಳಿದರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗಿಯೋವರೆಗೂ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೂ ಒಳ್ಳೆಯ ಮೊಬೈಲ್ ಅಂದರೆ ಒಳ್ಳೆ ಸಿಮ್ಮು. ನಂತರದಲ್ಲಿ ಒಂದು ಫೋಟೋ ಬೇಕು ನಿಮ್ಮದು, ಪಾಸ್ಪೋರ್ಟ್ ಸೈಜು. ಈ ಒಂದು ಅಪ್ಲಿಕೇಶನನ್ನು ಹಾಕಲಿಕ್ಕೆ ರಿಪೀಟರ್ಸ್ ಆಗಿರ್ಬೋದು, ಫೇಲ್ ಆದಂಥ ವಿದ್ಯಾರ್ಥಿಗಳು, ಲಾಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಹಾಗೂ ಇಂಪ್ರೂವ್ಮೆಂಟ್ 20 KB ಇರಬೇಕು. ಆ ಒಂದು ಫೋಟೋ ನಿಮ್ಮದು 20 KB ಕಡಿಮೆ ಸೈಜಲ್ಲಿ ಇರಬೇಕು. ಈಸಿಯಾಗಿ ತಾವುಗಳು ಮಾಡ್ಕೋಬೋದು ಮೊಬೈಲಲ್ಲೇ. ಅದು JPG ಆಯಿತಾ, JPEG ಫಾರ್ಮೆಟಲ್ಲೇ ಇರಬೇಕು ಅಂತ, ಅಂದರೆ ಫೋಟೋ ಫಾರ್ಮೆಟ್ ಅಂತ ಕರಿತೀವಿ. ನೆಕ್ಸ್ಟು PUC ನೀವು ಬರೆದಂಥ ಎಕ್ಸಾಮಿನ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬೇಕು. ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿದರೆ PUC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದು ಬೇಕು. ನಂತರದಲ್ಲಿ PUC ಮಾರ್ಕ್ಸ್ ಕಾರ್ಡು ದಯವಿಟ್ಟು ಒಂದು ಜೆರಾಕ್ಸ್ ಕಾಪಿನೋ ಅಥವಾ ಒರಿಜಿನಲು ಜೊತೆಗೆ ಇಟ್ಕೊಳ್ಳಿ. ನಂತರದಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಯಾರೆಲ್ಲ ಇಲ್ಲಿ ಫೇಲ್ ಆಗಿದ್ದರೆ ಈಗ 2-3 ಸಬ್ಜೆಕ್ಟು ಅಂಥ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ವಿನಾಯಿತಿ ಬೇಕು ಅನ್ನೋರು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿನ ಒಂದು ತಾವುಗಳು ಏನಂತೀರ ಸರ್ಟಿಫಿಕೇಟ್ ಕೂಡ ಇಟ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ನಿಮಗೆ 6 ಗಂಟೆ 25 ನಿಮಿಷಕ್ಕೆ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಪ್ರೊಸೀಜರ್ ಹೌ ಟು ಅಪ್ಲೈ ಅಂತ. ಇದು ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಮಾಡಲಿಕ್ಕೆ, ಹಾಗಾಗಿ ಇದು ಫಸ್ಟ್ ರಿಲೀಸ್ ಆಗಬೇಕಿತ್ತು. ಇದರಲ್ಲಿ ನಿಮಗೆ ಶಾರ್ಟ್ಕಟ್ಟಲ್ಲಿ ತಿಳಿಸ್ತಾ ಇದ್ದೇನೆ ಪ್ರೊಸೀಜರ್ ಯಾವ ರೀತಿಯಾಗಿ ಮಾಡಬೇಕು ಅಂತ. ಸ್ಟೆಪ್ 1ನಲ್ಲಿ ತಾವುಗಳು ದಯವಿಟ್ಟು ಒಂದು ಯೂಸರ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಈ ಯೂಸರ್ ಐಡಿಯಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನೇ ನೋಂದಾಯಿಸಿ, ಮೊಬೈಲ್ ನಂಬರನ್ನೇ ಬರೀರಿ. ಯೂಸರ್ ಐಡಿನಲ್ಲಿ ಬೇರೆದೇನು ಬರೆಯೋಕ್ಕೆ ಹೋಗಬೇಡಿ, ಕನ್ಫ್ಯೂಸನ್ನೇ ಇರಲ್ಲ. ಆವಾಗ ಅದೇ ಮೊಬೈಲ್ ನಂಬರು ಅದೇ ಯೂಸರ್ ಐಡಿ ಆಗುತ್ತೆ. ಕ್ಲಿಯರ್? ಸೆಟ್ ಪಾಸ್ವರ್ಡ್ ಅಂತ ಇದೆ, ನಾನು ಹೇಳಿದೆ ನಿಮಗೆ 8 ಡಿಜಿಟ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ್ರೋ 1 2 3 ಅಂತ ಬರ್ಕೊಳ್ಳಿ.
ಹೌದಲ್ವಾ. ನಂತರದಲ್ಲಿ ಒಂದು ಎಟ್ ಅಂತ ಬರ್ಕೊಳ್ಳಿ. ನಂತರದಲ್ಲಿ ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಬಿ, ಸಿ, 3, 6, 7 ಆಯಿತು. ಒಂದು ಐಫನ್ನು ಅಥವಾ ಕಾಮ ಎಲ್ಲೋ ಒಂದು ಕಡೆ ಇಲ್ಲಿ ಹಾಕೊಂಬಿಟ್ರೆ ಇಲ್ಲಿ 8 ಆಗೇ ಬಿಡ್ತು. ಇದು ನಿಮ್ಮ ಪಾಸ್ವರ್ಡ್. ಈಸಿಯಾಗಿ ಮಾಡ್ಕೊಳ್ಳಿ. ಯಾರು ಇಲ್ಲೇನು ನಿಮ್ಮ ಡಾಕ್ಯುಮೆಂಟ್ಸು ನಿಮ್ಮ ಆಸ್ತಿ ಗಿಸ್ತಿ ಕದಿಯಲ್ಲ ಸರ್. ಆದಷ್ಟು ಈಸಿಯಾಗಿ ಪಾಸ್ವರ್ಡ್ ಮಾಡ್ಕೊಂಡ್ರೆ ಮರೆಯಲ್ಲ ಅಂತ ಅದನ್ನು ಬರೆದಿಟ್ಕೊಳ್ಳಿ, ಕೊನೆಯವರೆಗೂ ಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ವಿದ್ಯಾರ್ಥಿಗಳೇ ಆಟೋಮೆಟಿಕ್ ಇಟ್ ವಿಲ್ ಜನ್ರೇಟ್. ನೋಡಿ, ನೀವು ಇಲ್ಲಿ ಯೂಸರ್ ಐ ಡಿ ಆದ ತಕ್ಷಣ ಎಲ್ಲ ಕ್ರಿಯೇಟ್ ಆದ ತಕ್ಷಣ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಎಲ್ಲ ಆದ ತಕ್ಷಣ ತಾವುಗಳು ಲಾಗಿನ್ ಆಗಬೇಕು. ಯಾವ ರೀತಿ ಆಗಬೇಕು ಅಂತ ಆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ನಿಮ್ಮ ಯೂಸರ್ ಐ ಡಿ ಹಾಕಿ ಪಾಸ್ವರ್ಡ್ ಅಂತ ಹಾಕಿಬಿಟ್ಟು ಲಾಗಿನ್ ಅಂತ ಕೊಟ್ಟರೆ ಆಲ್ರೆಡಿ ಏನೋ ಅಕೌಂಟ್ ಇದೆ ಅಂತ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ತಾವುಗಳು ಲಾಗಿನ್ ಆದಾಗ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಏನು ಅಂತ ಜನ್ರೇಟ್ ಆಗುತ್ತೆ ಅಂದರೆ ಎಷ್ಟು ಸಬ್ಜೆಕ್ಟಲ್ಲಿ ತಾವುಗಳು ಫೇಲ್ ಆಗಿದ್ದೀರಾ, ನಿಮ್ಮ ರಿಜಿಸ್ಟರ್ ನಂಬರ್ ಜೊತೆ ತಾಯಿ ಹೆಸರು, ತಂದೆ ಹೆಸರು ಪ್ರತಿಯೊಂದು ಬಂದು ರೆಡಿ ಇರುತ್ತೆ. ಅಲ್ಲಿ ಯಾವ ಕಾಂಬಿನೇಷನ್ ತಗೊಂಡಿದ್ದೀರಾ ಅದು ಕೂಡ ಇರುತ್ತೆ, ಎಲ್ಲದೂ ಕೂಡ ರೆಡಿ ಇರುತ್ತೆ. ಅದರಲ್ಲಿ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ಅಲ್ಲೊಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಲ್ಲಿ ಒಂದು ಚೆಕ್ ಬಾಕ್ಸನ್ನು ಈ ರೀತಿಯಾಗಿ ಕೊಟ್ಟಿರ್ತಾನೆ. 3 ಸಬ್ಜೆಕ್ಟ್ ಫೇಲ್ ಆದರೆ 3 ಸಬ್ಜೆಕ್ಟು ಇದನ್ನು ಫೇಲ್ ಆಗಿದ್ದೀರಾ ಅಂತ. ತಾವು 2 ಸಬ್ಜೆಕ್ಟ್ ಬರೆಯೋದಂದರೆ 2 ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಬರೀತೀರಾ ಅಂದರೆ 3 ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ. ನಂತರದಲ್ಲಿ ಡೈರೆಕ್ಟಾಗಿ ಸಬ್ಮಿಟ್ ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ಎಲ್ಲೂ ಆಫ್ಲೈನ್ ಹೋಗೋ ಅವಶ್ಯಕತೆ ಇಲ್ಲ, ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ, ಪೋಸ್ಟ್ ಆಫೀಸ್ ಇಲ್ಲ, ಎಲ್ಲೂ ಇಲ್ಲ. ಮೊಬೈಲಲ್ಲೇ ಪ್ರೊಸೀಜರ್ ಮಾಡ್ತಾ ಲಾಸ್ಟ್ ಸ್ಟೆಪ್ಪೇ ನಿಮ್ಮದು ಪೇಮೆಂಟ್ ಸ್ಟೆಪ್ ಅಂತ ಬರುತ್ತೆ. ಅದರ ಮೇಲೆ ಪೇಮೆಂಟ್ ಆನ್ಲೈನ್ ಅಂತ ಬರುತ್ತೆ. ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಇದಾದ ತಕ್ಷಣ ನೀವು ಲಾಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ಡೌನ್ಲೋಡ್ ರೆಸಿಪ್ಟ್ಗೆ. ಯಾವುದೇ ಕಾರಣಕ್ಕೂ ಇದನ್ನು ಮರೆಯಬೇಡಿ. ಹಾಗಾಗಿ ಇಲ್ಲಿ ಬಾಕ್ಸ್ ಹಾಕಿಟ್ಟಿರುವಂಥದ್ದು ಪೇಮೆಂಟ್ ಆದ ತಕ್ಷಣ ನಿಮಗೆ ಬಂದಿರುವಂಥ ರೆಸಿಪ್ಟ್ ಇರುತ್ತಲ್ವ, ಯಾವುದೇ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಾಯಬೇಕು. ಬ್ರೌಸ್ ಆಗ್ತಾ ಇರುತ್ತೆ, ಹಿಂಗೆ ಆಗುತ್ತಲ್ವ, ಅದನ್ನು ಬ್ರೌಸ್ ಅಂತ ಕರಿತೀವಿ. ಸ್ವಲ್ಪ ಪೇಷನ್ಸಲ್ಲಿರಬೇಕು. ಸರ್ವರ್ ಬ್ಯುಸಿ ಇರ್ಬೋದು ಅಥವಾ ನಿಮ್ಮ ಇಂಟರ್ನೆಟ್ಟು ಬ್ಯುಸಿ ಇರ್ಬೋದು, ಇಂಟರ್ನೆಟ್ಟು ಕಡಿಮೆ ಇರ್ಬೋದು, ಆಯಿತಾ. ಹಾಗಾಗಿ ನೋಡಿ ವಿದ್ಯಾರ್ಥಿಗಳೇ, ಈ ರೆಸಿಪ್ಟ್ ಇರುತ್ತಲ್ವ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ ರೆಸಿಪ್ಟ್ ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಕೈಯಿಂದ ನಿಮ್ಮ ಅಪ್ಲಿಕೇಶನ್ ಏನು ಜನ್ರೇಟ್ ಮಾಡಿದಿರೋ ನೀವು, ಯಾಕಂದರೆ ಹಾಲ್ ಟಿಕೆಟ್ ಬೇಕಲ್ವಾ, ಲಾಸ್ಟಿಗೆ ಹಾಲ್ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂದರೆ ಡೈರೆಕ್ಟಾಗಿ ನಿಮ್ಮ ಕಾಲೇಜಿಗೆ ಹೋಗಿ ತಾವುಗಳು ಪಡ್ಕೋಬೇಕಾಗತ್ತೆ. ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರೋ ಅಲ್ಲಿ ನಿಮ್ಮ ಹಾಲ್ ಟಿಕೆಟು ಅವರಿಗೊಂದು ಲೀಸ್ಟ್ ಹೋಗುತ್ತೆ. ಏನು ಅಂತ ಹೇಳಿದರೆ ಇಸ್ಲಾಂ ಅನ್ನೋರು ಇವತ್ತು ಕೂತ್ಕೊಂಡು ಅಪ್ಲಿಕೇಶನ್ ಹಾಕಿದ್ದಾರೆ, 2 ಸಬ್ಜೆಕ್ಟ್ ಫೇಲ್ ಆಗಿದ್ದರು, ನಿಮ್ಮ ಕಾಲೇಜಲ್ಲೇ ಓದಿದ್ದು ಅಂತ ಹೇಳ್ಬಿಟ್ಟು ಅವರಿಗೆ ಅಪ್ಲಿಕೇಶನ್ ಡೈರೆಕ್ಟಾಗಿ ನಾವು ಫಿಲಪ್ ಮಾಡಿದ್ದು ಅಲ್ಲಿಗೆ ಹೋಗುತ್ತೆ. ಅವ್ರು ಬರೀ ಅದನ್ನು ಓಕೆ ಅಂತ ಕೊಟ್ಟರೆ ಮುಗೀತು, ಅದು ಅಲ್ಲಿಗೆ ಪಾಸ್ ಆಗುತ್ತೆ. ಇಷ್ಟೇ ಸರ್. ಅಂದರೆ ಅವ್ರಿಗೆ ಲೀಸ್ಟ್ ಸಿಗುತ್ತೆ, ಈ ವರ್ಷದಲ್ಲಿ ಎಷ್ಟು ಜನ ರಿಪೀಟರ್ಸು ನಮ್ಮ ಕಾಲೇಜಿಂದ ಬರೀತಾ ಇದ್ದಾರೆ, ಈ ವರ್ಷ ಇಂಪ್ರೂವ್ಮೆಂಟಿಗಾಗಿ ನಮ್ಮ ಕಾಲೇಜಲ್ಲಿ ಎಷ್ಟು ಜನ ಬರೀತಾ ಇದ್ದಾರೆ ಅಂತ. ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ತಾವುಗಳು ನೋಡ್ಬೋದು ಆಟೋ ಜನ್ರೇಟ್ ಅಂತ ಆಗುತ್ತೆ. ಆಟೋ ಜನ್ರೇಟ್ ಆಗಿಬಿಟ್ಟು ಡೈರೆಕ್ಟಾಗಿ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ನಿಮ್ಮ ಪ್ರಾಂಶುಪಾಲರ PUC ಎಕ್ಸಾಮ್ ಪೋರ್ಟಲಿಗೆ ಹೋಗಿ ಸೇವ್ ಆಗಿಬಿಡುತ್ತೆ. ಕ್ಲಿಯರ್. ಇಷ್ಟು ಈಸಿಯಾಗಿ ಪ್ರೊಸೀಜರ್ ಮಾಡಿಕೊಟ್ಟಿದ್ದಾರೆ. ಯಾಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಭಾಳ ಮುಜುಗರ ಪಡ್ಕೊತಾ ಇದ್ರು, ಶೈ ಆಗ್ತಾಯಿದ್ರು, ಹೆಂಗೆ ಹೋಗೋದು ಕಾಲೇಜಿಗೆ, ಯಾವ ಮುಖ ತಗೊಂಡು ಫೇಲ್ ಆಗಿಬಿಟ್ಟಿದ್ದೀವಲ್ಲ ಅಂತ. ಇದು ಒಳ್ಳೆಯ ಅವಕಾಶ ನಿಮಗೆ. ಸಂತೋಷವಾಗಿ ಕೂತ್ಕೊಂಡು ಮನೆಯಲ್ಲೇ ಅದು ಬರೀ ಅಪ್ಲಿಕೇಶನ್ ಹಾಕೋದ್ರಿಂದ ಏನೂ ಸಿಗಲ್ಲ ಕಣ್ರು. ದಯವಿಟ್ಟು ಓದಿ, ಈಗಲೂ ಕೂಡ ಸಮಯ ಇದೆ. ಇಫ್ ಯು ರೀಡ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್, ಇಫ್ ಯು ಡೂ ಹಾರ್ಡ್ ವರ್ಕ್ ರಿಯಲಿ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಎಲ್ಲಿ ಅಂತ ಹೇಳಿದರೆ ಅದು ಮಾರ್ಕ್ಸ್ ಕಾರ್ಡಲ್ಲಿ ಕೊನೆಯವರೆಗೂ ಒಳ್ಳೆಯ ಅಂಕಗಳು ಇದ್ದರೆ ಮಾತ್ರ ನಿಮ್ಮ ಮಕ್ಕಳಿಗೂ ಕೂಡ ಮುಂದೆ ತೋರಿಸ್ಬೋದು. ನೀವು ಏನಿದ್ರೆ ಜಾಬ್ ಬೇಕು ಅಂತ ಹೇಳಿದರೆ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಂಕಗಳು, ಹೆಚ್ಚಿನ ಅಂಕಗಳು ನಿಮ್ಮ ಯೋಗ್ಯತೆಗಿಂತ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಮುಖಾಂತರ ತಾವುಗಳು ನಮಗೆ ಕೇಳಿ ಅದನ್ನು ನಾವು ಸರಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ಇದರ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ನ ಕೊಟ್ಟಿರ್ತೇನೆ. ಈ ವಿಡಿಯೋದ ಕೆಳಗಡೆಯೂ ಕೂಡ ಅಷ್ಟೇ, ಇವತ್ತು ರಿಲೀಸ್ ಮಾಡಿದ್ನಲ್ವ ಆ ವಿಡಿಯೋದ ಕೆಳಗಡೆಯೂ ಕೂಡ ಅಷ್ಟೇ, 2 ವಿಡಿಯೋದ ಕೆಳಗಡೆಯೂ ಕೂಡ ರಿಪೀಟರ್ಸಿಗೂ ಹಾಗೂ ಇಂಪ್ರೂವ್ಮೆಂಟ್ ಯಾರಾದರೂ ಸೆಕೆಂಡ್ ಟೈಮ್ ಬರೀತಾ ಇದ್ದರೆ ಸೆಕೆಂಡ್ ಟೈಮ್ ಕಾಲಮನ್ನು ಸೆಲೆಕ್ಟ್ ಮಾಡಿ. ಟೋಟಲ್ ನಿಮಗೆ ಇಲ್ಲಿ 3 ಕಾಲಮ್ ತೋರಿಸುತ್ತೆ. ಅದು ನಿಮಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟು ರಿಪೀಟರ್ಸು, ಫಸ್ಟ್ ಟೈಮ್ ಇಂಪ್ರೂವ್ಮೆಂಟ್, ಸೆಕೆಂಡ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಇರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.